ನಮ್ಮಲ್ಲಿ ಅಥಣಿ ಶಿವಯೋಗಿಗಳಂತಿದ್ರೊಬ್ರು ಯಜಮಾನರು, ಬಹಳ ದೊಡ್ಡ ತಪಸ್ವಿಗಳು. ಅವರು ಪ್ರತಿನಿತ್ಯ ಈ ಘಟನೆ ಯಾಕೆ ಹೇಳಕತ್ತೀನಿ ನಾನಂದ್ರೆ, ನಾವು ಯಾವ ರೀತಿ ಅನ್ನ ಉಂಡಿರ್ತೀವಿ ಆ ರೀತಿ ನಮ್ಮ ಮನಸ್ಸು ತಯಾರಾಗ್ತೈತಿ. ಉಂಡ ಅನ್ನದ ಮೇಲೆ ಮನುಷ್ಯನ ಮನಸ್ಸು ನಿರ್ಮಾಣ ಆಗ್ತೈತಿ. ಅಥಣಿ ಶಿವಯೋಗಿಗಳಿದ್ರು. ಅಥಣಿ ಶಿವಯೋಗಿಗಳು ಪ್ರತಿನಿತ್ಯ ಒಬ್ಬ ಭಕ್ತರು ಆಕಳ ಹಾಲು ಅವ್ರ ಅಭಿಷೇಕಕ್ಕೆ ತಂದು ಕೊಡ್ತಿದ್ರು. ಅವ್ರ ಆಕಳ ಹಾಲಿನ ಅಭಿಷೇಕ ಮಾಡ್ತಿದ್ರು. ಒಂದ್ ದಿವ್ಸ ಏನ್ ಮಾಡಿದ್ರು ಅಂದ್ರೆ, ಅವ್ರು ಹಾಲು ತಂದು ಕೊಟ್ರು. ಅಪ್ಪುಗಳು ಅದನ್ನು ಇವತ್ತು ಬೇಡ ಅಂತ ಹೇಳಿದ್ರು. ಅವ್ರು ದಿವ್ಯ ಜ್ಞಾನಿಗಳು, ಏನ್ ನಡೆದಿತ್ತು ಹಿಂದ ಮುಂದೆ ಎಲ್ಲ ಅಪ್ಪುಗಳಿಗೆ ತಿಳಿತಿತ್ತು. ಅಷ್ಟು ತಪಸ್ವಿಗಳವ್ರು. ಇವತ್ತ ಅವ್ರು ಕೊಟ್ಟ ಆಕಳ ಹಾಲು ನಮ್ಮ ಅಭಿಷೇಕಕ್ಕೆ ಬೇಡ ಅಂತ ಅಪ್ಪುಗಳು ತೆಗೆದಿಟ್ರ ಅದನ್ನ. ಅವ ಸೇವಾದ ಹುಡುಗಿದ್ನೆಲ್ಲ ಬಡ ಬಡ ಕಾಸುಕೊಂಡು ಕಮ್ಮಕ್ಕೆ ಕೊಡ್ದು ಬಿಟ್ಟ. ಅವ ಹೋಗಿ ಅಪ್ಪುಗಳು ಬಿಟ್ಟಾರ ಬಿಡು ಇವತ್ತಂತ ಹೇಳಿ. ಅವತ್ತೊಬ್ಬರು ಭಕ್ತರು